ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮೀನಾ ಮಿಶ್ರಾ ಬೆಹನ್ ಅವರು ತಿಳಿಸಿಕೊಡುವಂಥ ಆಜ್ ಕಾ ಪುರುಷಾರ್ಥದ ಅರ್ಥವನ್ನು ತಿಳಿದುಕೊಳ್ಳೋಣ. ಇಂದು ನಮಗೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವೆಲ್ಲರೂ ಪರಮಪಿತನ ಜೊತೆಗೆ ನನ್ನ ತಂದೆ ಪರಮಪಿತ ಎನ್ನುವಂತಹ ಈ ಸಂಬಂಧ ಇನ್ನಷ್ಟು ಘನಿಷ್ಠವಾಗುತ್ತಾ ಹೋದಾಗ ನಾವು ವರದಾನಿ ಮೂರ್ತಿಗಳಾಗುತ್ತೇವೆ. ಅಂದರೆ ತಂದೆಯು ವರದಾನವನ್ನು ನೀಡುತ್ತಾನೆ. ಇಂತಹ ವರದಾನಿ ಮೂರ್ತಿಗಳಾದಂತಹ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸಲು ಸಾಧ್ಯವಿದೆ. ನಾವು ಮಕ್ಕಳೆಲ್ಲ ಈಗ ಸಾಕಾರದಲ್ಲಿದ್ದೇವೆ. ಈಗ ನಾವು ಹೇಗೆ ವರದಾನಿ ಮೂರ್ತಿಗಳಾಗಲು ಸಾಧ್ಯ ಎನ್ನುವುದನ್ನು ತಿಳಿಯೋಣ. ಬೇಹದ್ ಮಕ್ಕಳೆಲ್ಲರೂ ಪರಮಶಾಂತಿ ಎನ್ನುವಂತಹ ವರದಾನವನ್ನು ಪಡೆಯುತ್ತಲೇ ಇದ್ದಾರೆ. ಸದಾ ನಮ್ಮ ಮನಸ್ಸು, ಹೃದಯ, ನಮ್ಮ ವಾಣಿಗಳಲ್ಲಿ ಸದಾ ನಿರಂತರವಾಗಿ ಪರಮಶಾಂತಿ ಪರಮಶಾಂತಿ ಮಂತ್ರ ನಡೆಯುತ್ತಲೇ ಇರುತ್ತದೆ. ಈ ರೀತಿಯಿಂದ ನೋಡಿದಾಗ ನಾವು ಪರಮಪಿತ ತಂದೆಯ ವರದಾನಿ ಮೂರ್ತಿ ಮಕ್ಕಳಾಗಿದ್ದೇವೆ. ಪ್ರಸ್ತುತ ಭಾರತದ ಸ್ಥಿತಿಯನ್ನು ನೋಡಿದಾಗ ಹಾಗೂ ವಿದೇಶಿಗಳ ಶಕ್ತಿಯನ್ನು, ಸೂಕ್ಷ್ಮ ಜಗತ್ತಿನ ಶಕ್ತಿಯನ್ನು ನೋಡಿದಾಗ ನಾವು ಸದ್ಯದಲ್ಲಿ, ಅಂದರೆ ಭಾರತದ ಪರಿಸ್ಥಿತಿಯು ಕಂಟ್ರೋಲ್ನಲ್ಲಿದೆ ಎಂದು ಹೇಳಬಹುದು. ಅಂದರೆ ಭಾರತದಲ್ಲಿ ಈಗ ಅಶಾಂತಿ ಅನ್ನುವುದು ಇಲ್ಲ. ಅಂದ ಮೇಲೆ ನಮ್ಮ ಪರಮ ಶಾಂತಿಯ ವೈಬ್ರೇಷನ್ಗಳು ಕೆಲಸ ಮಾಡುತ್ತಿವೆ ಎಂದರ್ಥ. ಇದು ನಮ್ಮ ಅನುಭವಕ್ಕೆ ಬರುತ್ತಿದೆ. ಬಾಪೂಜಿಯವರು ಮುಂದುವರೆದು ಹೇಳುತ್ತಿದ್ದಾರೆ, ಮಕ್ಕಳೇ, ನೀವು ಎಲ್ಲ ಆತ್ಮರಿಗಾಗಿ, ಸಂಪೂರ್ಣ ವಿಶ್ವಕ್ಕೆ ನೀವು ಪರಮಶಾಂತಿಯ ವರದಾನವನ್ನು ನೀಡಬೇಕಿದೆ. ಸಂಪೂರ್ಣ ಮಲ್ಟಿವರ್ಸ್ವರೆಗೆ ಪರಮಶಾಂತಿಯ ವೈಬ್ರೇಷನ್ ಹೋಗಬೇಕು. ಜೋ ಬಚ್ಚೆ ಬೇಫಿಕರ್ ಬಾದ್ಶಾ ಹೋಂಗೆ, ಹಲ್ಕೆ ಹೋಂಗೆ, ಉನ್ಕಾ ಹಿ ಬಾಪ್ಸೆ ಸಂಬಂಧ ಅಟೂಟ್ ಹೋಗಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಚಿಂತಾರಹಿತರಾಗಿ ಹಗುರವಾದ ಮನಸ್ಸಿನಿಂದ ವ್ಯರ್ಥ ವಿಚಾರಗಳನ್ನು ಮಾಡದೇ ಇದ್ದಾರೆಯೋ ಅಂತಹ ಮಕ್ಕಳು ತಂದೆಯೊಂದಿಗೆ ಬಹಳ ಹತ್ತಿರದ ಸಂಬಂಧದಲ್ಲಿದ್ದಾರೆ. ತಂದೆ ಸ್ವತಃ ಅವರ ಬಳಿಯೇ ಇದ್ದಾನೆ. ಬೇಫಿಕ್ರ್ ಬಾದ್ಶಾ ಅಂತಂದರೆ ಒಂದು ಲೌಕಿಕದ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಚಿಕ್ಕ ಮಗುವೊಂದು ತಂದೆಯ ಕೈ ಹಿಡಿದು ರಸ್ತೆಯಲ್ಲಿ ನಡೆಯುವಾಗ ಅದು ಚಿಂತಾರಹಿತವಾಗಿರುತ್ತದೆ. ಯಾಕಂತಂದರೆ ತಂದೆ ಆ ಮಗುವಿನ ಕೈಯನ್ನು ಹಿಡಿದಿದ್ದಾನೆ. ಆಗ ಆ ಮಗು ನಿಶ್ಚಿಂತವಾಗಿರುತ್ತದೆ. ಬೇಫಿಕ್ರ್ ಬಾದ್ಶಾ ಅಂತಂದರೆ ಯಾವುದೇ ಒಂದು ಭಯ ಅದಕ್ಕೆ ಇರುವುದೇ ಇಲ್ಲ. ಯಾಕೆಂದರೆ ಸ್ವತಃ ತಂದೆಯ ಕೈ ಹಿಡಿದಿದ್ದಾನೆ. ಈ ರೀತಿ ನಾವು ಚಿಂತಾರಹಿತರಾಗಿ ಮನಸ್ಸು ಬಹಳ ಹಗುರವಾಗಿಟ್ಟುಕೊಂಡು ತಂದೆಯೊಂದಿಗೆ ಇದ್ದಾಗ ಬೇಫಿಕ್ರ್ ಬಾದ್ಶಾ ಆಗಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ನಾವು ಸದಾ ಚೆಕ್ ಆ್ಯಂಡ್ ಚೇಂಜ್ ಮಾಡುತ್ತಿರಬೇಕು. ಅಂತಂದರೆ ನಾನು ಸದಾ ಆತ್ಮಸ್ವರೂಪದಲ್ಲಿದ್ದೇನೆಯೇ, ನಾನು ತಂದೆಯ ಸ್ವರೂಪ ಧಾರಣೆ ಮಾಡಿದ್ದೇನೆಯೇ ಎಂದು ನಮ್ಮನ್ನು ನಾವು ಗಮನಿಸುತ್ತಾ ಬರಬೇಕು. ನಾನು ಶಾಂತ ಸ್ವರೂಪನಾಗಿದ್ದೇನೆಯೇ, ವಿಚಾರರಹಿತನಾಗಿದ್ದೇನೆಯೇ ಎಂದು ಸ್ವತಃ ನಾವು ಚೆಕ್ ಮಾಡಿಕೊಳ್ಳುತ್ತಿರಬೇಕು. ಯಾಕೆಂತಂದರೆ ಹಗುರವಾದಂತಹ ಆತ್ಮ, ಚಿಂತಾರಹಿತ ಮುಕ್ತ ಆತ್ಮವೇ ತಂದೆಯ ಬಳಿ ಸೇರಲು ಸಾಧ್ಯ. ನಮ್ಮ ಮುಖ್ಯ ಟಾರ್ಗೆಟ್ ಏನಪ್ಪ ಅಂತಂದರೆ ನಾವು ಬೇಹದ್ ಜ್ಞಾನವನ್ನು ಪಡೆದು ತಂದೆಯ ಸಮ್ಮುಖದಲ್ಲಿ ಸೇರಬೇಕು. ತಂದೆಯೊಂದಿಗೆ ಸದಾ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಚಿಂತಾರಹಿತ ಎಲ್ಲವನ್ನು ತಂದೆಗೆ ಒಪ್ಪಿಸಿದಂಥ ಆತ್ಮವೇ ತಂದೆಯ ಸ್ವರೂಪ ಆತ್ಮರಾಗಲು ಸಾಧ್ಯ. ಇನ್ನುಳಿದ ಆತ್ಮರು ಯಾವಾಗ, ಹೇಗೆ ಎನ್ನುತ್ತಾ ತಮ್ಮ ಮನಸ್ಸನ್ನು ಭಾರ ಮಾಡಿಕೊಳ್ಳುತ್ತಿರುತ್ತಾರೆ. ಈ ಶಬ್ದಗಳು, ಈ ಚಿಂತನೆಗಳು ನಮ್ಮನ್ನು ಭೂಮಿಯತ್ತಲೇ ಎಳೆದು ನಿಲ್ಲಿಸುತ್ತವೆ, ಮೇಲೆ ಹೋಗಲು ಬಿಡುವುದಿಲ್ಲ. ಭಾರವಾದಂತಹ ಆತ್ಮರೆಲ್ಲ, ವಿಚಾರ ಭಾರವಾದಂತಹ ಆತ್ಮರೆಲ್ಲ, ಅವರ ಆಕರ್ಷಣೆ ಈ ಭೂಮಿಯ ಕಡೆಗೆ, ಭೂಮಿ ಅವರನ್ನು ಎಳೆಯುತ್ತಲೇ ಇರುತ್ತದೆ.
ಅಂದರೆ ಸದಾ ಲೌಕಿಕದಲ್ಲಿಯೇ ಮುಳುಗಿರುತ್ತಾರೆ. ಅಂತಹ ಮಕ್ಕಳು ತಂದೆಯ ಸಮಾನ ಆತ್ಮರಾಗಲು ಹೇಗೆ ತಾನೇ ಸಾಧ್ಯ? ಹೀಗಾಗಿ ನಾವು ಮಕ್ಕಳೆಲ್ಲರೂ ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ಅವರು ಹೇಳಿದಂತೆ ನಾವು ಇಂದು ಮಾಡಬೇಕಿದೆ. ಬಾಪೂಜಿ ಹೇಳ್ತಾ ಇದ್ದಾರೆ, ಯಹ ಅಬ್ ಥೋಡೆ ಕಾ ಭಿ ಥೋಡಾ ಸಮಯ ಬಾಕಿ ಹೈ, ಅಭಿ ನಹಿ ತೋ ಕಭಿ ನಹಿ. ಇದನ್ನು ನೀವು ತಂದೆಯ ತಪಸ್ಸು ಎಂತಲಾದರೂ ತಿಳಿಯಿರಿ, ಅಥವಾ ತಂದೆಯು ನಮಗೆ ಪಾಠವನ್ನು ಹೇಳುತ್ತಿದ್ದಾನೆ ಎಂತಲಾದರೂ ತಿಳಿದುಕೊಳ್ಳಿ, ಏನಾದರೂ ತಿಳಿದುಕೊಳ್ಳಿ. ಒಟ್ಟಾರೆ ಈ ಎಲ್ಲ ರೀತಿಗಳು, ಈ ಎಲ್ಲ ನಿಯಮಗಳು ನಮ್ಮನ್ನು ಆ ತಂದೆಯ ಸಮಾನರನ್ನಾಗಿ ಮಾಡುತ್ತಿದೆ ಅನ್ನೋದನ್ನು ಚೆನ್ನಾಗಿ ಗಮನಿಸಬೇಕು. ತಂದೆ ನಮಗೆ ಬೋಧಿಸುತ್ತಿದ್ದಾರೆ, ತಂದೆ ನಮಗೆ ವರದಾನವನ್ನು ನೀಡುತ್ತಿದ್ದಾರೆ, ನಮ್ಮ ಭಾಗ್ಯವನ್ನು ಇನ್ನಷ್ಟು ಶ್ರೇಷ್ಠ ಭಾಗ್ಯವನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ನಮ್ಮನ್ನು ತಂದೆಯ ಆ ಪರಮಪಿತನ ಸಮಾನ ಆತ್ಮರನ್ನಾಗಿ ಮಾಡಲಿಕ್ಕಾಗಿ ಇದೆಲ್ಲವೂ ನಡೆಯುತ್ತಿದೆ. ಒಂದು ವೇಳೆ ನಮ್ಮಲ್ಲಿ ಜ್ಞಾನ ಗುಣ ಶಕ್ತಿ ತಂದೆಯ ಸಮಾನ ಜ್ಞಾನ ಗುಣಗಳು ಬರುತ್ತಿಲ್ಲ ಅಂದಾಗ ನಮ್ಮೊಳಗೆ ಯಾವುದೇ ಕಾರಣವಿರಲಿ, ಇಷ್ಟೆಲ್ಲ ಆದರೂ ಸಹ ನಾವು ತಿಳಿದುಕೊಳ್ಳಬೇಕಾಗಿರೋದು ಏನಂತಂದರೆ, ನಮ್ಮೊಳಗೆ ಒಂದು ಆಲಸ್ಯತನವಿದೆ ಅಥವಾ ಚಂಚಲತೆ ಇದೆ ಅಂತಂದರೆ, ಆಗುತ್ತೆ ಬಿಡು, ಯಾವಾಗ ಆಗುತ್ತೋ ಆವಾಗ ಆಗುತ್ತೆ ಪರಿವರ್ತನೆ, ಯಾರಾದರೂ ಮಾಡಿಯೇ ಮಾಡ್ತಾರೆ, ಆ ತಂದೆನೇ ನಮ್ಮ ಜೊತೆಗಿದ್ದಾನಲ್ವಾ, ಆಗುತ್ತೆ, ಬಾಪೂಜಿಯವರೇ ಎಲ್ಲ ಮಾಡ್ತಾರೆ, ನಮ್ಮ ಕೈಯಲ್ಲೇನಿದೆ, ನಾವು ಕೇವಲ ನಿಮಿತ್ತ ಆತ್ಮರು ಅಷ್ಟೇ ಎಂದುಕೊಳ್ತಾ ಆತ್ಮರು ಸುಮ್ಮನಾಗಿ ಬಿಡುತ್ತಾರೆ. ಆದರೆ ಇದು ಹಾಗಲ್ಲ. ನಾವು ಈ ಪರಿವರ್ತನೆಯ ಕಾರ್ಯದಲ್ಲಿ ಎಷ್ಟು ನಾವು ಶ್ರಮ ವಹಿಸುತ್ತೇವೆ, ಯಾವ ಸೇವೆಯನ್ನು ನೀಡಿದ್ದೇವೆ, ಎಷ್ಟು ನಾವು ಮುನ್ನಡೆಯುತ್ತಿದ್ದೇವೆ, ಇದನ್ನು ನಮ್ಮನ್ನು ನಾವು ಈ ಪ್ರಶ್ನೆ ಹಾಕಿಕೊಂಡು ಕೇಳಿಕೊಳ್ಬೇಕಾಗಿದೆ. ಎಲ್ಲ ಆ ತಂದೆನೇ ಮಾಡ್ತಾರೆ, ನಮ್ಮ ಕೈಯಲ್ಲೇನಿದೆ ಅಂತಂದರೆ ಇದು ಅಸಾಧ್ಯವಾದದ್ದು. ನಾವು ಆ ಪರಿವರ್ತನೆಯ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ತಂದೆ ಮಾಡ್ತಾರೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಿದೆ. ನಮ್ಮೊಳಗೆ ಜ್ಞಾನ ತಂದೆಯ ಸಮಾನ ಗುಣಗಳು ಬರುತ್ತಿಲ್ಲ ಅಂತಂದರೆ ಇದರಲ್ಲಿ ಬೇರೆ ಯಾರ ದೋಷವೂ ಇಲ್ಲ, ಇದು ನನ್ನದೇ ದೋಷ ಅನ್ನೋದನ್ನು ತಿಳಿದುಕೊಳ್ಬೇಕಿದೆ. ಅದಕ್ಕಾಗಿ ನಮ್ಮನ್ನು ನಾವು ಸದಾ ಚೆಕ್ ಮಾಡಿಕೊಳ್ತಿರಬೇಕು. ತಂದೆಯ ಗುಣಗಳನ್ನು, ತಂದೆಯ ರೂಪವನ್ನು ಧಾರಣೆ ಮಾಡಿಕೊಳ್ತಿರಬೇಕು. ಬೇಫಿಕ್ರ ಆಗಿ, ಸಂತೋಷವಾಗಿ, ಆನಂದದಿಂದ ಮತ್ತು ವಿಚಾರರಹಿತರಾಗಿ, ಭಯಮುಕ್ತರಾಗಿ ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕು. ಈ ಎಲ್ಲ ಗುಣಗಳು ನಮಗೆ ಯಾವಾಗ ಬರಲಿಕ್ಕೆ ಸಾಧ್ಯ? ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇದ್ದರೆ ಮಾತ್ರ ಈ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ನಾವು ಸದಾ ನಿರಂತರವಾಗಿ ಸೀಟ್ನಲ್ಲಿ ಸೆಟ್ ಆಗಿದ್ದೀವಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ತಾ ಇದ್ದಾಗ ಮಾತ್ರ ತಂದೆಯ ಸ್ವರೂಪ ಧಾರಣೆ ಮಾಡಲಿಕ್ಕೆ ಸಾಧ್ಯ. ತಂದೆಯೊಂದಿಗೆ ನಮ್ಮ ಕನೆಕ್ಷನ್ ಇದ್ದಾಗ ಮಾತ್ರ ನಾವು ಬೇಫಿಕ್ರ ಬಾಚಾ ಆಗ್ತೀವಿ. ಅಂತಂದರೆ ಯಾವ ಭಯವೂ ಇಲ್ಲ, ಭಯಮುಕ್ತರಾಗ್ತೀವಿ. ಯಾವಾಗ ನಾವು ಸಂತುಷ್ಟರಾಗ್ತೀವೋ, ಯಾವಾಗ ನಾವು ಆನಂದವಾಗಿರುತ್ತೇವೋ, ವಿಚಾರರಹಿತರಾಗಿರುತ್ತೇವೆಯೋ, ಆಗಲೇ ನಮ್ಮ ಕನೆಕ್ಷನ್ ಆ ಪರಮಪಿತನೊಂದಿಗೆ ಆಗುತ್ತದೆ. ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಏರುಪೇರುಗಳು, ಪರಿಸ್ಥಿತಿಗಳು ಬರಲಿ, ನಾವು ಸದಾ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ತಿರಬೇಕು. ನಾನು ಎಷ್ಟು ತಂದೆಯ ಸ್ವರೂಪದಲ್ಲಿದ್ದೇನೆ ಎನ್ನುವುದನ್ನು ಗಮನ ಹರಿಸುತ್ತಾ ಇರಬೇಕು. ಬಾಪೂಜಿ ಹೇಳ್ತಾರೆ, ಹಲ್ಕೆ ರಹೋ ಅಂತಂದರೆ ಯಾವುದೇ ರೀತಿಯ ಚಿಂತನೆ ನಮ್ಮ ಮನದಲ್ಲಿ ನಡೀಬಾರ್ದು, ಯಾವುದರಲ್ಲಿಯೂ ಸಹ ನಮಗೆ ಆಸಕ್ತಿ ಇರಬಾರದು. ಆ ಪರಮಪಿತ ನನ್ನೊಂದಿಗೆ ಇದ್ದಾನೆ ಎನ್ನುವಂತಹ ಖುಷಿ, ಸಂತುಷ್ಟಿ ಭಾವ ನಮ್ಮಲ್ಲಿ ಇರಬೇಕು. ಪರಮಪಿತ ತಂದೆಯಿಂದ ನಮಗೆ ಬಹಳಷ್ಟು ವರದಾನಗಳು, ಭಾಗ್ಯವು ಸಿಕ್ಕಿದೆ. ಹೀಗಾಗಿ ಪರಮಪಿತನಲ್ಲಾಗಲಿ ಇನ್ನುಳಿದ ಬೇರೆ ಆತ್ಮರಿಂದಾಗಲಿ ಯಾವುದೇ ನಮಗೆ ಕಂಪ್ಲೇಂಟ್ ಅನ್ನೋದು
ಬರಲೇಬಾರ್ದು, ನಮ್ಮ ಮನಸ್ಸಿನಲ್ಲಿ ಅದು ಇರಲೇಬಾರ್ದು. ಅಂದರೆ ಮಾನ, ಅಪಮಾನ, ನಿಂದನೆ, ಪ್ರಶಂಸೆ ಎಲ್ಲ ಪರಿಸ್ಥಿತಿಗಳಲ್ಲೂ ನಾವು ಆನಂದವಾಗಿರಬೇಕು. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो